ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಬೋರ್ಡ್ ಜೊತೆ ಬಂದಿದ್ದೀನಿ ಅಂದರೆ ಯಾವುದನ್ನ ಒಂದು ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅರ್ಥ. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದಾದ್ರು ಪೋಸ್ಟು ಅಂದರೆ ರೈಲ್ವೆ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2024 ಕಡೆಯಿಂದ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಸೊ ಎಷ್ಟು ಪೋಸ್ಟ್ನ ರಿಲೀಸ್ ಮಾಡಿದ್ದಾರೆ, ಯಾವೆಲ್ಲ ಒಂದು ಪೋಸ್ಟ್ಗಳಿಗೆ ಕಾಲ್ ಮಾಡ್ತಿದ್ದಾರೆ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನೋಟಿಫಿಕೇಶನ್ ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಜಾಯಿನ್ ಆಗಿ ಮತ್ತೆ ನೋಟ್ಸ್ಗಳೆಲ್ಲನೂ ಕೂಡ ಟೆಲಿಗ್ರಾಮ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೈಲ್ವೆ ಗ್ರೂಪ್ ಡಿ ನಲ್ಲಿ ಎಷ್ಟು ವೇಕೆನ್ಸಿಗಳು ಬಂದಿತ್ತು, ಇವಾಗ ರೈಲ್ವೆ ಗ್ರೂಪ್ ಸಿ ನಲ್ಲೂ ಕೂಡ ಆ ಒಂದು ವೇಕೆನ್ಸಿನ ಇಲ್ಲಿ ತಂದು ಹಾಕಿದ್ದಾರೆ. ಇದೊಂದು ಲೆವೆಲ್ 1 ಒಂದು ಪೋಸ್ಟ್ ಆಗಿದೆ. ಸೊ ಗ್ರೇಡ್ ಪೇ ನೋಡ್ಕೊಳ್ಳೋದಾದ್ರೆ 1800 ರೂಪೀಸ್ ಇದೆ. ಬೇಸಿಕ್ ಪೇ ನೋಡ್ಕೊಳ್ಳೋದಾದ್ರೆ ಸ್ಯಾಲ್ರಿ 18,000 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ಬೇಸಿಕ್ ಸ್ಯಾಲ್ರಿ ಅಂತಾನೆ ಹೇಳ್ಬೋದು, ಇನ್ನು ಎಕ್ಸ್ಟೆಂಡ್ ಕೂಡ ಆಗ್ಬಹುದು. ಸೊ ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ 33 ವರ್ಷದ ಒಳಗಡೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು. ಏಜ್ ನ ಒಂದು ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಎಲ್ಲಿ ತನಕ ಅಂದ್ರೆ ಜನರಲ್ ನವ್ರಿಗೆ 18 ವರ್ಷದಿಂದ 36 ವರ್ಷ ತನಕನೂ ಕೂಡ ಏಜ್ ನ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಮೊದಲನೇದಾಗಿ ರೈಲ್ವೆ ಗ್ರೂಪ್ ಡಿ ನಲ್ಲಿ 2,60,000 ಪೋಸ್ಟ್ಗಳು ಬಂದ್ಬಿಟ್ಟು ಖಾಲಿ ಇದೆ. ಅದಕ್ಕೋಸ್ಕರನೇ ರೈಲ್ವೆ ಗ್ರೂಪ್ ಸಿ ನಲ್ಲಿ ಅವೆಲ್ಲ ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ. ಟೋಟಲ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ 1 lakh ಪೋಸ್ಟಿಗೆ ಕಾಲ್ ಮಾಡಿರುವಂತದ್ದು ಇವರು. ಸೊ 1 ಲಕ್ಷ ಪೋಸ್ಟ್ಗಳಿದಾವೆ, ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ವಿಚಾರಕ್ಕೆ ಬರೋದಾದ್ರೆ ಒಂದು ಚಿಕ್ಕದಾಗಿ ಫಿಸಿಕಲ್ ಎಕ್ಸಾಮ್ ಮಾಡ್ತಾರೆ. ಚಿಕ್ಕದಾಗಿ ಅಂದ್ರೆ ಮೇನ್ ಇದೆ ಫಿಸಿಕಲ್ ಎಕ್ಸಾಮ್ ಮಾಡ್ತಾರೆ. ಇನ್ನು ಹುಡುಗರ ಬಗ್ಗೆ ಮಾತಾಡೋದಾದ್ರೆ 35 kg ಅಷ್ಟು ವೇಟ್ ನ ನೀವು ಎತ್ಕೋಬೇಕಾಗತ್ತೆ. ಎಲ್ಲಿ ತನಕ ಅಂದ್ರೆ 100 ಮೀಟರ್ ತನಕ ಆ ಒಂದು ವೇಟ್ ನ ನೀವು ಎತ್ಕೊಂಡು ಓಡಬೇಕಾಗತ್ತೆ. 2 ಮಿನಿಟ್ಸ್ ತನಕ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಫೀಮೇಲ್ಸ್ಗೂ ಅಷ್ಟೇನೆ ಇಲ್ಲಿ 35 kg ಇದ್ರೆ ಮೇಲ್ಗೆ, ಫೀಮೇಲ್ಗೆ 20 kg ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಡಿಸ್ಟೆನ್ಸ್ ನೋಡ್ಕೊಳ್ಳೋದಾದ್ರೆ 100 ಮೀಟರ್ಸ್ ಇರುತ್ತೆ. ಟೈಮ್ ಕೂಡ ಸೇಮ್ ಇದೆ, 2 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಮೇಲ್ ಅಂಡ್ ಫಿಮೇಲ್ ಫಿಸಿಕಲ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಚಿಕ್ಕದಾಗಿ ಒಂದು ರನ್ನಿಂಗ್ ಮಾಡ್ತಾರೆ. ರನ್ನಿಂಗ್ ನಲ್ಲಿ ಡಿಸ್ಟೆನ್ಸ್ ನೋಡ್ಕೊಳ್ಳೋದಾದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ತನಕ ರನ್ನಿಂಗ್ ಇರುತ್ತೆ. ಟೈಮ್ ನೋಡ್ಕೊಳ್ಳೋದಾದ್ರೆ ಹುಡುಗರಿಗೆ 4 ಮಿನಿಟ್ಸ್ 15 ಸೆಕೆಂಡ್ಸ್ ತನಕ ಕೂಡ ಟೈಮ್ ಕೊಡ್ತಾರೆ ನಿಮ್ಗೆ. ಅದೇ ಹುಡುಗಿರ್ಗೂ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಡಿಸ್ಟೆನ್ಸ್ ನೋಡ್ಕೊಳ್ಳೋದಾದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಂತ ಹೇಳ್ಬೋದು. ಟೈಮು 5 ಮಿನಿಟ್ಸ್ 40 ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 5 ಮಿನಿಟ್ಸ್ 40 ಸೆಕೆಂಡ್ಸ್ ಒಳಗಡೆ ಯಾರೆಲ್ಲ ಮೊದಲು ಬರ್ತಾರೋ ಅವ್ರಿಗೆ, ಇವಾಗ ನೀವು ಸ್ಪೋರ್ಟ್ಸ್ ಎಲ್ಲಾನು ಕೂಡ ಆಡ್ತೀರಾ ನೋಡಿ, ಅದೇ ತರನೇ ಫಿಸಿಕಲ್ ಎಕ್ಸಾಮಿನೇಷನ್ ಇಲ್ಲೂ ಕೂಡ ನಿಮ್ಗೆ ಇರುತ್ತೆ. ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ತಿದ್ದೀರಾ ಅಂದ್ರೆ ನೋಟ್ಸ್ ಬೇಕಲ್ವಾ? ನೋಟ್ಸ್ ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡ್ಕೊಳ್ಳಿ. ನೋಟ್ಸ್ ಒಂದು PDF ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೀವು. ಇನ್ನು ನೆಕ್ಸ್ಟ್ ಸ್ಲೈಡ್ ನೋಡೋಕೆ ಮುಂಚೆ ಯಾವೆಲ್ಲ ಒಂದು ಪೋಸ್ಟ್ ಗಳಿಗೆ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಏನಕ್ಕೆ ಅಂದ್ರೆ ಇದ್ರ ಬಗ್ಗೆ ಯಾವಾಗಲೂ ಒಂದು ವಿಡಿಯೋ ಮಾಡಿರೋದ್ರಿಂದ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಒಂದ್ಸತಿ ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ. ಸೊ ಯಾವೆಲ್ಲ ಒಂದು ಟೆಸ್ಟ್ಗಳು ನೀವು ಬರಿಬೇಕಾಗತ್ತೆ ಅಂದ್ರೆ ಮೊದಲನೇದಾಗಿ ಜನರಲ್ ಸೈನ್ಸ್ ನ ಒಂದು ಟೆಸ್ಟ್ ಬರಿಬೇಕಾಗತ್ತೆ ನೀವು. ಅದು ಬಂದ್ಬಿಟ್ಟು 25 ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ ಅಂದ್ರೆ ನೀವು 1 ಕ್ವಶನ್ ಅಟೆಂಡ್ ಮಾಡಿದೀರಾ ಅಂದ್ರೆ 1 ಮಾರ್ಕ್ ಸಿಗುತ್ತೆ. ಟೋಟಲ್ ಆಗಿ 25 ಕ್ವಶನ್ ಅಟೆಂಡ್ ಮಾಡಿದೀರಾ ಅಂದ್ರೆ 25 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಅದು ಕೂಡ 25 ಕ್ವಶನ್ಸ್ ಕೊಟ್ಟಿರ್ತಾರೆ 25 ಮಾರ್ಕ್ಸಿಗೆ. ಸೊ ರೀಸನಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ, 30 ಕ್ವಶನ್ ಕೊಟ್ಟಿರ್ತಾರೆ, 30 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್, GA ಅಂತಾನು ಕೂಡ ಕರೀತಾರೆ ಇದನ್ನ, ಜನರಲ್ ಅವೇರ್ನೆಸ್. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಅಂತಾನೆ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಭಾರತದಲ್ಲಿ ರೀಸೆಂಟ್ ಆಗಿ ಏನೆಲ್ಲ ಒಂದು ಬದಲಾವಣೆ ಆಗಿದೆ, ಇವತ್ತೇನಾಗಿದೆ, ನಾಳೆ ಏನಾಗಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಅಪ್ ಟು ಡೇಟ್ ಆಗಿ ತಿಳ್ಕೊಬೇಕಾಗುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ 20 ಕ್ವಶನ್ಸ್ ಬರುತ್ತೆ 20 ಮಾರ್ಕ್ಸ್ಗೆ. ಇದು ಬಂದ್ಬಿಟ್ಟು ರೈಟಿಂಗ್ ಅಂತಾನೆ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಿರ್ತಾರೆ ಕ್ವಶನ್ಸ್ ನ, UPSC ನಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಕೇಳ್ತಾರೆ. ಅದನ್ನ ನೀವು ಒಂಚೂರು ಚೆಕ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ 100 ಕ್ವಶನ್ಸ್ ಕೊಟ್ಟಿರ್ತಾರೆ, 100 ಮಾರ್ಕ್ಸ್ಗೆ ನೀವು ಬರಿಬೇಕಾಗುತ್ತೆ. ಒಂದೊಂದು ಸಬ್ಜೆಕ್ಟ್ ನ ಅಟೆಂಡ್ ಮಾಡಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅಂದ್ರೆ 90 ಮಿನಿಟ್ಸ್ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು. 1.5 ಗಂಟೆ ಟೈಮ್ ಕೊಡ್ತಾರೆ. ಒಂದೊಂದು ಸಬ್ಜೆಕ್ಟ್ಗೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಒಂದು ಕ್ವಶನ್ ನೀವು ಅಟೆಂಡ್ ಆಗಿದ್ರೆ ಅಂದ್ರೂ ಕೂಡ ಯೋಚನೆ ಮಾಡ್ಬಿಟ್ಟು ನೀವು ಅಟೆಂಡ್ ಆಗಬೇಕಾಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಗೆ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಕೂಡ ಬಿಟ್ಬಿಡಿ, ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಯಾವುದೋ ಕ್ವಶನ್ ಕೂಡ ಅಟೆಂಡ್ ಮಾಡಕ್ ಹೋಗ್ಬೇಡಿ. ನೆಗೆಟಿವ್ ಮಾರ್ಕಿಂಗ್ ನಲ್ಲಿ ಕಟ್ ಆಗುತ್ತೆ. ಅದಕ್ಕೋಸ್ಕರ
ಪ್ರಕಾರ. ಇನ್ನ ಫೈನಲ್ ಆಗಿ ರಿವೈಸ್ ಮಾಡ್ಕೊಂಡ್ಬಿಡೋಣ ಅಂತ ಫೈನಲ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಸಿಲೆಬಸ್ ಬಂದ್ಬಿಟ್ಟು ನಾನು ಅವಾಗಲೇ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಎಕ್ಸಾಮ್ ಸಿಲೆಬಸ್ ನ ಒಂದು ಡೌನ್ಲೋಡ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. PDF ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಎಕ್ಸಾಮ್ಗೆ ಬೇಕಾಗಿರುವಂತ ಒಂದು ಎಲ್ಲ ಒಂದು ಕ್ಲಾಸ್ ವರ್ಕ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಕರೆಕ್ಟ್ ಆಗಿ ನೀವು ಓದ್ಕೋಬಹುದು. ಸೊ ವಿತ್ ಆನ್ಸರ್ ಕೂಡ ಇರುತ್ತೆ, ಕ್ವಶನ್ಸ್ ಕೂಡ ಇರುತ್ತೆ. ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟು ಕೊಡ್ತಾರೆ ಅಂದ್ರೆ ಒಂದೊಂದು ಪೋಸ್ಟ್ಗೆ ಒಂದೊಂದು ಸ್ಯಾಲ್ರಿ ಇರುತ್ತೆ ಅಂತ ಹೇಳಿದ್ದೆ. ನಿಮ್ಗೆ ಮ್ಯಾಕ್ಸಿಮಮ್ 20,000ದಿಂದ 30,000 ಒಳಗಡೆ ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದ್ಬಿಡುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ 18,000 ಇಂದ 30,000 ತನಕ 20,000 ಕೂಡ ಒಂದೊಂದು ಪ್ರೊಫೈಲ್ಸ್ಗೆ ಕೊಡ್ತಿದ್ದಾರೆ ಅವರು. ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ನಿಮಗೆ ಡಿಸ್ಟಿಕ್ ಸೆಂಟರ್ ಇರುತ್ತೆ ಅಂತಾನೆ ಹೇಳ್ಬೋದು. ಡಿಸ್ಟಿಕ್ ಒಳಗಡೆ ಯಾವ್ದನ್ನ ಒಂದು ಸೆಂಟರ್ ತಗೊಂಡ್ಬಿಟ್ಟು ನೀವು ಬರಿಬಹುದು. 3 ಸೆಂಟರ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. 3 ಸೆಂಟರ್ ಅಲ್ಲಿ ನಿಮ್ಗೆ ಯಾವ ಒಂದು ಸೆಂಟರ್ ಹತ್ರ ಇದೆ ಆ ಒಂದು ಸೆಂಟರ್ ನಲ್ಲಿ ಹೋಗ್ಬಿಟ್ಟು ನೀವು ಎಕ್ಸಾಮ್ ನ ಬರಿಬಹುದು. ಜಾಬ್ ನ ಒಂದು ಪ್ರೊಫೈಲ್ ಕೂಡ ಅವಾಗಲೇ ಹೇಳಿದೆ. ಜಾಬ್ ನ ಒಂದು ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಇರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ನೀವು ಕೆಲಸ ಮಾಡಬಹುದು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಎಲ್ಲ ಒಂದು PDF ನೋಟ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳಲೇ ಇಲ್ಲ ಅಂದ್ರೆ ಜನರಲ್ನವ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಇವರು. ಅದೇ SC ST ಸ್ಟೂಡೆಂಟ್ಸ್ಗಳಿಗೆ SC ಮತ್ತೆ ST ಸ್ಟೂಡೆಂಟ್ಸ್ಗಳಿಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಅಫೋರ್ಡ್ ಮಾಡ್ಬೋದು. ಆರಾಮಾಗಿ ಹೋಗ್ಬಿಟ್ಟು ನೀವು ಪೇ ಮಾಡಿ ಎಕ್ಸಾಮ್ ನ ಅಟೆಂಡ್ ಆಗಬೇಕಾಗತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದು ಆಪರ್ಚುನಿಟಿನ ಲಾಸ್ಟ್ ಡೇಟನ್ನು ಕೂಡ ಇನ್ನ ಅನೌನ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.